ಡಾಕ್ಟರ್ B.R. ಅಂಬೇಡ್ಕರ್ ಅವರ 134ನೆಯ ಜನ್ಮದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಬದುಕು ಸುದೀರ್ಘವಾಗಿರುವುದಕ್ಕಿಂತ ಬದುಕು ಶ್ರೇಷ್ಠವಾಗಿರಬೇಕು. ಡಾಕ್ಟರ್ B.R. ಅಂಬೇಡ್ಕರ್. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ನಾನು ಇಷ್ಟಪಡುತ್ತೇನೆ. ಡಾಕ್ಟರ್ B.R. ಅಂಬೇಡ್ಕರ್. Sincerity is the sum of all moral qualities. By Dr. Ambedkar. Cultivation of mind should be the ultimate aim of human existence. Dr. B.R. Ambedkar. ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ, ಮೂಢನಂಬಿಕೆ, ದೌರ್ಜನ್ಯಗಳ ಬಗ್ಗೆ ತಿಳಿಸಲಿಲ್ಲ ಎಂದರೆ ಆ ವ್ಯಕ್ತಿ ಬದುಕಿದ್ದು ಸತ್ತಂತೆ. ಡಾಕ್ಟರ್ B.R. ಅಂಬೇಡ್ಕರ್. ಜೈ ಭೀಮ್. ಪ್ರಜಾಪ್ರಭುತ್ವ ಎಂದರೆ ಕೇವಲ ಆಡಳಿತದ ವಿಧಾನವಲ್ಲ, ಅದೊಂದು ಜೊತೆಯಾಗಿ ಬಾಳುವ ವಿಧಾನ, ಸಮಗ್ರ ಬದುಕಿನ ಅನುಭವ, ಜೊತೆಯಲ್ಲಿರುವ ಮನುಷ್ಯರಿಗೆ ಘನತೆ, ಗೌರವ ನೀಡುವ ಕ್ರಮ. ಡಾಕ್ಟರ್ B.R. ಅಂಬೇಡ್ಕರ್. ಯಾವ ದೇಶದಲ್ಲಿ ಜನ ದೇವಸ್ಥಾನಕ್ಕೆ ಸಾಲುಗಟ್ಟಿ ನಿಲ್ಲುವಂತೆ ಗ್ರಂಥಾಲಯಕ್ಕೆ ಸಾಲುಗಟ್ಟಿ ನಿಲ್ಲುತ್ತಾರೋ ಆ ದೇಶ ಅಭಿವೃದ್ಧಿಯಾಗುತ್ತದೆ. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. Is meaningless without educated women. Dr. B.R. Ambedkar. Intelligence is the strength of the mind. Dr. B.R. Ambedkar. Rather than law. By Dr. B.R. Ambedkar. This is the. I like the religion which teaches liberty, equality and fraternity. By B.R. Ambedkar. ಎಲ್ಲಿ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೋ ಅಲ್ಲಿ ನಿನ್ನ ಎಡಗಾಲಿನ ಚಪ್ಪಲಿಯನ್ನು ಸಹ ಬಿಡಬೇಡ. ಡಾಕ್ಟರ್ B.R. ಅಂಬೇಡ್ಕರ್. Constitution is not a mere lawyer's document. It is a vehicle of life, and its spirit is always a spirit of age. Dr. B.R. Ambedkar. I measure the progress of the community by the progress achieved by the women. By Dr. B.R. Ambedkar. A true freedom can be achieved when all discrimination of nations are eliminated. By Dr. B.R. Ambedkar. Caste is a state of mind. It is a disease of mind. Dr. B.R. Ambedkar. ಬದಲಾವಣೆ ಬಯಸುವಾಗ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡ, ಬದುಕಿದರೆ ನಾಯಕ, ಸತ್ತರೆ ಇತಿಹಾಸ. ಡಾಕ್ಟರ್ B.R. ಅಂಬೇಡ್ಕರ್. ಅಜ್ಞಾನ ನಿಮ್ಮಲ್ಲಿ ಭಯವನ್ನುಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನುಂಟು ಮಾಡುತ್ತದೆ. ಈ ಎರಡನ್ನು ಓಡಿಸುವ ಏಕೈಕ ಅಸ್ತ್ರವೆಂದರೆ ಅದು ಶಿಕ್ಷಣ. ಡಾಕ್ಟರ್ B.R. ಅಂಬೇಡ್ಕರ್. They can't make history. Who forget history? Dr. B.R. Ambedkar. ಮನುಷ್ಯನು ಚಿರಂಜೀವಿ ಆಗಲಾರ, ಆದರೆ ಆತನ ಚಿಂತನೆಗಳು ಶಾಶ್ವತವಾಗಿಯೇ ಉಳಿಯುತ್ತವೆ. ಡಾಕ್ಟರ್ B.R. ಅಂಬೇಡ್ಕರ್. ಓದು ಓದು ಓದು, ಯಾಕೆಂದರೆ ಶತ್ರುಗಳು ನಿನ್ನ ಧ್ಯಾನಕ್ಕೆ ಮಾತ್ರ ಎದುರುತ್ತಾರೆ. ಡಾಕ್ಟರ್ B.R. ಅಂಬೇಡ್ಕರ್. ಬೇಸರದಲ್ಲಿದ್ದಾಗಲೆಲ್ಲ ನನ್ನ ಕಣ್ಣೀರು ಒರೆಸಿ ನನ್ನನ್ನು ಸಮಾಧಾನಪಡಿಸಿದ್ದು ನನ್ನ ಪುಸ್ತಕಗಳೇ ಹೊರತು ಬೇರೆ ಯಾರೂ ಅಲ್ಲ. ಡಾಕ್ಟರ್ B.R. ಅಂಬೇಡ್ಕರ್. ಪ್ರಶ್ನಿಸುವ ಎದೆಗಾರಿಕೆ ಇಲ್ಲದವರು ಪ್ರಜಾಪ್ರಭುತ್ವದಲ್ಲಿ ಬದುಕಲು ಅನರ್ಹರು. ಡಾಕ್ಟರ್ B.R. ಅಂಬೇಡ್ಕರ್. ನೀರಿನಲ್ಲಿ ಕೊಚ್ಚಿ ಹೋಗುವ ಮರಳ ಕಣಗಳಾಗಬಾರದು, ಬದಲಾಗಿ